ಎಲ್ಲರಿಗೂ ನಮಸ್ಕಾರ. ತೆನಾಲಿ ರಾಮ ಒಂದು ಕಿರು ನಾಟಕವನ್ನು ಇವಾಗ ನೋಡೋಣ. ಅನೇಕ ವರ್ಷಗಳ ಹಿಂದೆ ಭಾರತದ ದಕ್ಷಿಣ ದೇಶದಲ್ಲಿ ವಿಜಯನಗರವೆಂಬ ರಾಜ್ಯವಿತ್ತು. ಈ ವಿಜಯನಗರವನ್ನು ರಾಜ ಕೃಷ್ಣದೇವರಾಯನೆಂಬ ರಾಜ್ಯವಾಳುತ್ತಿದ್ದ. ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ಇದ್ದರು. ಅವರೊಡನೆ ತೆನಾಲಿ ರಾಮನೆಂಬ ಅತಿ ಬುದ್ಧಿವಂತನೂ ಚತುರನೂ ಇದ್ದನು. ಆತನ ವಾಕ್ಚಾತುರ್ಯ ಹಾಗೂ ಬುದ್ಧಿಚಾತುರ್ಯ ವಿಜಯನಗರದಲ್ಲ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಸುಪ್ರಸಿದ್ಧವಾಗಿತ್ತು. ಆತನ ಹುಟ್ಟೂರು ತೆನಾಲಿ ಹಾಗೂ ಆತನ ಹೆಸರು ರಾಮನ್ ಆಗಿದ್ದರಿಂದ ಜನರು ಅವನನ್ನು ಪ್ರೀತಿಯಿಂದ ತೆನಾಲಿ ರಾಮನ್ ಎಂದು ಕರೆಯುತ್ತಿದ್ದರು. ಹಾಗಾದರೆ ತಡವೇಕೆ, ಬನ್ನಿ ನಮ್ಮ ಕಿಡ್ಸ್ ಬಂಕ್ ಶಾಲೆಯ UKG ತರಗತಿಯ ಮಕ್ಕಳಿಂದ ತೆನಾಲಿ ರಾಮನ್ನ ವಾಕ್ಚಾತುರ್ಯ ಹಾಗೂ ಬುದ್ಧಿಚಾತುರ್ಯದ ಕೆಲವು ತುಣುಕುಗಳನ್ನು ದೃಶ್ಯಾಂತದ ಮೂಲಕ ನೋಡೋಣ. ಒಂದು ದಿನ ತೆನಾಲಿ ರಾಮ ವಿಜಯನಗರ ಸಾಮ್ರಾಜ್ಯದ ವೈಭೋಗ ಹಾಗೂ ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಇರುವ ಮಹಾನ್ ವಿದ್ವಾಂಸರ ಪಾಂಡಿತ್ಯದ ಬಗ್ಗೆ ತಿಳಿದು ತನಗೆ ಇದೇ ಸರಿಸಾಟಿಯಾದ ಸ್ಥಳವೆಂದು ಯೋಚಿಸಿ ವಿಜಯನಗರಕ್ಕೆ ಬಂದು ಬಿಟ್ಟ. ಅದೇ ಸಮಯಕ್ಕೆ ಸರಿಯಾಗಿ ರಾಜ ಕೃಷ್ಣದೇವರಾಯರ ರಾಜಪುರೋಹಿತರು ಹಾಗೂ ಆತನ ಸಂಗಡಿಗ ಕೋಟಯ್ಯ ಎದುರಿನಿಂದ ನಡೆದು ಬಂದಿದ್ದರು. ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ನಮಸ್ಕಾರ ರಾಜಪುರೋಹಿತರೇ, ನಾನು ರಾಮನ್ ತೆನಾಲಿಯಿಂದ ಬಂದಿದ್ದೀನಿ. ಅದಕ್ಕೆ ನೀವಾಗ ನಮ್ಮನ್ನು ಯಾಕೆ ನಿಲ್ಲಿಸ್ದೆ? ನನಗೆ ರಾಜ ಕೃಷ್ಣದೇವರಾಯರ ಸೇವೆ ಮಾಡೋ ತುಂಬಾ ಇಚ್ಛೆ ಇದೆ. ಅದಕ್ಕೆ ನೀವು ಅವರ ಅರಮನೆಗೆ ಎಂಟ್ರಿ ಕೊಡಿಸ್ತೀರಾ ಪ್ಲೀಸ್? ಮೂರ್ಖ, ನಾನು 25 ಇಯರ್ಸಿಂದ ಸಾಧನೆ ಮಾಡಿ ಈಗ ರಾಜ ಪ್ಯಾಲೇಸಲ್ಲಿ ಸೇವೆ ಮಾಡೋ ಚಾನ್ಸ್ ಸಿಕ್ಕಿದೆ. ನಂತರ ಅಲ್ಲಿ ಮಹಾನ್ ಪಂಡಿತರಿದ್ದಾರೆ. ನೀನು ಯಾವ ಸಾಧನೆ ಮಾಡಿದೆ ಅಂತ ನಾನು ನಿನ್ಗೆ ಹೆಲ್ಪ್ ಮಾಡಲಿ? ನನಗೆ ಗೊತ್ತು ರಾಜಪುರೋಹಿತರೇ, ನಾನು ನಿಮ್ಮಷ್ಟು ಮಹಾನ್ ಪಂಡಿತನಿಲ್ಲ. ನೀವು ಮಹಾನ್ ಜ್ಞಾನಿ, ರಾಜರಿಗೆ ತುಂಬಾ ಕ್ಲೋಸ್ ಅಂತಾನು ಗೊತ್ತು. ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಕೇಳಿ ಸ್ವಾಮಿ, ನೀವು ಮನ್ಸ್ ಮಾಡಿದ್ರೆ ಅದು ಇಂಪಾಸಿಬಲ್ ಅಲ್ಲ. ರಾಜಪುರೋಹಿತರೇ, ಇವನ್ನ ಅರಮನೆ ಕರ್ಕೊಂಡೋಗೋಣ. ಸರಿ ಸರಿ, ಹಾಗೆ ಅಲ್ಲಿ ನಿನ್ನ ಟ್ಯಾಲೆಂಟ್ ರಾಜ ಪ್ಯಾಲೇಸಲ್ಲಿ ನೋಡೋಣ ಬಾ. ಧನ್ಯವಾದ ರಾಜಪುರೋಹಿತರೇ. ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ, ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ. ರಾಜಪುರೋಹಿತರು ಅಪ್ಪಣೆ ಕೊಟ್ಟರೆಂದು ಭಾವಿಸಿ ತೆನಾಲಿ ರಾಮ ಅತಿ ಉತ್ಸಾಹದಿಂದ ರಾಜನ ಅರಮನೆಯ ಕಡೆಗೆ ಬರತೊಡಗಿದ. ಅಲ್ಲಿಯೇ ಇದ್ದ ರಾಜಪುರೋಹಿತರು ಹಾಗೂ ಕೋಟಯ್ಯ ರಾಮನ್ ಬರುವುದನ್ನು ಕಂಡು ಕೆಂಡಾಮಂಡಲಗೊಳ್ಳುತ್ತಾರೆ. ಅಲ್ಲಿ ನೋಡಿ, ಆ ರಾಮ ನಿಜವಾಗ್ಲೂ ಬಂದೇ ಬಿಟ್ಟ. ಇವನನ್ನು ಹೀಗೆ ಬಿಟ್ಟರೆ ನನ್ನ ಫ್ಯೂಚರಲ್ಲಿ ನನಗೆ ಕಾಂಪಿಟೇಟರ್ ಆಗ್ತಾರೆ. ಇವನನ್ನು ಈಗಲೇ ಸ್ಟಾಪ್ ಮಾಡಬೇಕು. ಡೋಂಟ್ ವರಿ ರಾಜಪುರೋಹಿತರೇ, ಇವನ್ನ ನಾನು ನಡ್ಕೊಂತೀನಿ. ಸೈನಿಕರೇ, ಅಲ್ಲಿ ನೋಡಿ, ಅವನು ಕಳ್ಳನಾಗೆ ಕಾಣಿಸ್ತಿದ್ದಾನೆ. ಅವನ ಅರಮನೆ ಒಳಗೆ ಬರುವುದಕ್ಕೆ ಬಿಡಬೇಡಿ ಸ್ವಾಮಿ. ನಾನು ರಾಮನ್ ತೆನಾಲಿಯಿಂದ ಬಂದಿದ್ದೀನಿ. ನನಗೆ ದಾರಿ ಬಿಡಿ. ರಾಜಪುರೋಹಿತರು ಮೀಟ್ ಮಾಡಲು ಕರೆದಿದ್ದಾರೆ. ನಮಗೂ ಅದೇ ರಾಜಪುರೋಹಿತರು ನೀನೊಬ್ಬ ಕಳ್ಳ, ಅದಕ್ಕೆ ಅರಮನೆಯೊಳಗೆ ಬಿಡಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಬೇಡ ಬೇಡ ಬೇಡ. ಅಯ್ಯೋ, ನಾನು ಕಳ್ಳನಲ್ಲ, ಬಿಡಿ, ನನ್ನನ್ನು ಬಿಡಿ. ಅಯ್ಯೋ, ನಾನು ಕಳ್ಳನಲ್ಲ, ನಾನು ರಾಮನ್, ಬಿಡಿ, ನನ್ನನ್ನು ಬಿಡಿ. ಸೈನಿಕರು ತೆನಾಲಿ ರಾಮನ್ನನ್ನು ಹಿಡಿದುಕೊಂಡು ಹೋಗಿ ಆತನಿಗೆ ಮತ್ತೆ ಅರಮನೆಯ ಹತ್ತಿರ ಬರದಂತೆ ಎಚ್ಚರಿಸಿದರು.
ಊರಾಚೆ ಬಿಟ್ಟು ಬರುತ್ತಾರೆ. ಆದರೆ ರಾಮನ್ ಛಲಬಿಡದ ತ್ರಿವಿಕ್ರಮನಂತೆ ಹೇಗಾದರೂ ಮಾಡಿ ರಾಜ ಕೃಷ್ಣದೇವರಾಯರನ್ನು ಭೇಟಿ ಮಾಡಲೇಬೇಕೆಂದು ಪಣ ತೊಟ್ಟಿದ್ದ. ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಾ ವಿಜಯನಗರದಲ್ಲೇ ಓಡಾಡುತ್ತಿದ್ದ. ಹೀಗೆ ಒಂದು ದಿನ ರಾಜಪುರೋಹಿತರು ಹಾಗೂ ಕೋಟಯ್ಯ ಸ್ನಾನ ಮಾಡಲೆಂದು ನದಿ ತೀರಕ್ಕೆ ಬರುವುದನ್ನು ಕಂಡು ರಾಮನ್ ಮೆಲ್ಲನೆ ಅವರನ್ನು ಹಿಂಬಾಲಿಸುತ್ತಾನೆ. ಕೋಟೆಯ ಬಾ, ನಾವಿಬ್ರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅರಮನೆಗೆ ಹೋಗೋಣ. ಹಾಗೆ ಆಗ್ಲಿ ಸ್ವಾಮಿ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಇದೇ ಸರಿಯಾದ ಅವಕಾಶವೆಂದು ತಿಳಿದು ರಾಮನ್ ಮೆಲ್ಲನೆ ಬಂದು ಅವರ ಉಡುಪುಗಳನ್ನು ಕದ್ದೊಯ್ಯುತ್ತಾನೆ. ಸ್ನಾನದ ನಡುವೆ ತಮ್ಮ ಉಡುಪುಗಳು ಕಾಣಿಸದಿರುವುದನ್ನು ಕಂಡು ಕೋಟಯ್ಯ, ಅಲ್ಲಿ ನೋಡಿ, ನಮ್ಮ ಬಟ್ಟೆಗಳು ಕಾಣಿಸ್ತಿಲ್ಲ. ಅಯ್ಯೋ ಹೋದಲ್ವಾ, ನಮ್ಮ ಬಟ್ಟೆಯನ್ನು ಯಾರು ಕದ್ದಿರೋದು? ಸಮಾಧಾನ ರಾಜಪುರೋಹಿತರೆ, ನಿಮ್ಮ ಬಟ್ಟೆಗಳು ವಾಪಸ್ ಕೊಡ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಕಂಡೀಷನ್ ಇದೆ. ಏನದು? ಬೇಗ ಹೇಳು. ನಿಮ್ಮನ್ನು ನನ್ನ ಮೇಲೆ ಹೊತ್ತು ರಾಜನ ಅರಮನೆಗೆ ಕರ್ಕೊಂಡು ಹೋಗ್ಬೇಕು. ಈ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ನಿಮ್ಮ ಬಟ್ಟೆಗಳು ಕೊಡೋದು. ಸರಿ, ಮೊದಲು ನಮ್ಮ ಬಟ್ಟೆ ಕೊಡು. ಬೇರೆ ವಿಧಿಯೇ ಇಲ್ಲದೆ ರಾಮನ್ ಷರತ್ತಿಗೆ ಒಪ್ಪಿಕೊಂಡ ರಾಜಪುರೋಹಿತರು ತಮ್ಮ ಉಡುಪುಗಳನ್ನು ರಾಮನ್ನಿಂದ ಹಿಂಪಡೆದು ಧರಿಸಿಕೊಳ್ಳುತ್ತಾರೆ. ರೆಡಿನಾ ರಾಜಪುರೋಹಿತರೆ, ಬನ್ನಿ ನನ್ನ ಹೊತ್ತುಕೊಳ್ಳಿ. ರಾಮ ರಾಮ, ಇನ್ನೆಷ್ಟು ಬಾರ ಇದ್ದಾನೆ. ರಾಮ ರಾಮ, ರಾಮ ರಾಮ, ರಾಮ ರಾಮ. ರಾಜಪುರೋಹಿತರು ಹಾಗೂ ಕೋಟಯ್ಯನವರು ಹಿಂದೆ ಮಾಡಿದ ನಂಬಿಕೆ ದ್ರೋಹ, ಅಪಹಾಸ್ಯ, ಅವಮಾನ ಹಾಗೂ ನೋವಿಗೆ ಪ್ರತೀಕಾರ ತೀರಿಸಿಕೊಂಡ ರಾಮನ್ ರಾಜಪುರೋಹಿತರ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ವಿಜಯನಗರದ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿದ್ದರು. ಇದನ್ನು ಕಂಡ ಊರ ಜನರು ರಾಜಪುರೋಹಿತರ ಅವಸ್ಥೆಯನ್ನು ನೋಡಿ ಕೆಲವರು ಅಪಹಾಸ್ಯ ಮಾಡಿದರು, ಇನ್ನೂ ಕೆಲವರು ಅವರ ಬೆನ್ನ ಹಿಂದೆ ಮಾತಾಡಲು ತೊಡಗುತ್ತಾರೆ. ಹೀಗೆ ಊರೆಲ್ಲ ಮೆರವಣಿಗೆ ಮುಗಿಸಿಕೊಂಡು ಅರಮನೆಯ ದಾರಿಯಲ್ಲಿ ಸಾಗುತ್ತಿರುವುದನ್ನು ದೂರದಿಂದ ಗಮನಿಸಿದ ಇತರೆ ಪಂಡಿತರು ಆಸ್ಥಾನಕ್ಕೆ ತೆರಳಿ ರಾಜರಿಗೆ ದೂರು ಕೊಡುತ್ತಾರೆ. ರಾಮ ರಾಮ, ಇದೇನ್ ಕರ್ಮ ನನ್ನದು? ರಾಮ ರಾಮ. ಪಂಡಿತರ ಮಾತು ಕೇಳಿ ಕೋಪಗೊಂಡ ಕೃಷ್ಣದೇವರಾಯರು, ಯಾರದು ಮೂರ್ಖ? ನಮ್ಮ ರಾಜಪುರೋಹಿತರನ್ನು ಹೀಗೆ ಅವಮಾನ ಮಾಡುತ್ತಿರೋದು ಯಾರಲ್ಲಿ? ಅಲ್ಲಿ ನೋಡಿ, ನಮ್ಮ ರಾಜಪುರೋಹಿತರ ಮೇಲೆ ಕುಣಿತಿರುವ ತಲೆಹರಟೆಯನ್ನು ಒಡೆದು ನಮ್ಮ ರಾಜಪುರೋಹಿತರನ್ನು ಗೌರವದಿಂದ ಕರ್ಕೊಂಡು ಬನ್ನಿ. ಹಾಗೆ ಆಗ್ಲಿ ಸ್ವಾಮಿ. ದೂರದಿಂದ ಸೈನಿಕರು ಬರುವುದನ್ನು ಕಂಡ ರಾಮನ್ ತಕ್ಷಣವೇ ರಾಜಪುರೋಹಿತರ ಬೆನ್ನ ಮೇಲಿಂದ ಕೆಳಗೆ ಇಳಿದು ಕ್ಷಮೆಯಾಚಿಸುತ್ತಾನೆ. ಪ್ಲೀಸ್ ಫರ್ಗಿವ್ ಮೀ ರಾಜಪುರೋಹಿತರೆ, ನನಗೆ ನನ್ನ ಮಿಸ್ಟೇಕ್ ಗೊತ್ತಾಗಿದೆ. ನನ್ನಿಂದ ತುಂಬಾ ದೊಡ್ಡ ಮಿಸ್ಟೇಕ್ ಆಗಿದೆ. ಅದಕ್ಕೆ ಈಗ ನಿಮ್ಮನ್ನು ನನ್ನ ಮೇಲೆ ಹೊತ್ತು ನನ್ನ ಮಿಸ್ಟೇಕಿಗೆ ನಾನೇ ಪನಿಷ್ಮೆಂಟ್ ತಗೊಂತೀನಿ. ಪ್ಲೀಸ್ ಬನ್ನಿ, ನನ್ನ ಮೇಲೆ ಕೂತ್ಕೊಳ್ಳಿ. ಹೀಗೆ ಬಾತಾರಿಗೆ ಈಗ ನಿಂಗೆ ಬುದ್ಧಿ ಬಂತ, ನನ್ನ ಎತ್ತಿಕೊಂಡು ಹೋಗು. ಇದು ಮದ್ವಾಗಿದೆ. ಸೈನಿಕರು ಮೆರವಣಿಗೆ ಹೊರಟಿದ್ದ ರಾಜಪುರೋಹಿತರನ್ನು ಅನ್ಯಥಾ ಭಾವಿಸಿ ಅವರನ್ನು ರಾಮನ್ ಭುಜದ ಮೇಲಿಂದ ಕೆಳಗೆ ಇಳಿಯಲು ಒತ್ತಾಯಿಸುತ್ತಾರೆ. ಕೆಳಗಿಳಿ ಬೇಗ. ನಾನು ಯಾರಂತ ಗೊತ್ತಿಲ್ವಾ? ನೀನು ಸಣ್ಣ, ನನಗೆ ಕೆಳಗಿಳಿ ಅಂತ ಹೇಳ್ತೀಯ ಮೂರ್ಖ. ನೀನು ಈಗ ಹೇಳಿದ್ರೆ ಕೇಳಲ್ಲ. ಇರು, ನಿನ್ ಸರಿಯಾದ ಪಾಠ ಕಲಿಸ್ತೀನಿ. ಬೇಡ ಬೇಡ ಬಿಡಿ, ಬೇಡ ಬೇಡ ಬಿಡಿ, ಬೇಡ ಬೇಡ. ನಾನೇ ನಿಜವಾಗ್ಲೇ ನನ್ನನ್ನ ನಂಬು. ಬನ್ನಿ ರಾಜಪುರೋಹಿತರೆ, ನೀವು ನಮ್ಮ ಮಹಾರಾಜರು ಗೌರವದಿಂದ ಕರೆದುಕೊಂಡು ಬರಲು ಹೇಳಿದ್ದಾರೆ.
ಸೈನಿಕರು ರಾಮನನ್ನು ರಾಜ ಮರ್ಯಾದೆಯೊಂದಿಗೆ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಕೋಟಯ್ಯ ಪೆಟ್ಟು ತಿಂದು ನೋವಿನಲ್ಲಿದ್ದ ರಾಜಪುರೋಹಿತರನ್ನು ಕೈ ಹಿಡಿದು ಮೆಲ್ಲನೆ ರಾಜರ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಾರು ನೀನು? ನಮ್ಮ ರಾಜಪುರೋಹಿತ ಬದಲು ನೀನ್ಯಾಕೆ ಬಂದಿರುವೆ? ನಿನ್ನ ಅತಿರೇಕಕ್ಕೆ ಸರಿಯಾದ ಪನಿಷ್ಮೆಂಟ್ ಕೊಡ್ತೀನಿ. ಮಹಾರಾಜರೇ, ನಾನು ರಾಮನ್ ತೆನಾಲಿಯಿಂದ ಬಂದಿದ್ದೀನಿ. ಮೊದಲು ನಡೆದಿದ್ದೆಲ್ಲ ವಿಷಯ ಕೇಳಿ ಆಮೇಲೆ ನಂದೇನಾದ್ರೂ ತಪ್ಪಿದ್ರೆ ನೀವೇನ್ ಪನಿಷ್ಮೆಂಟ್ ಕೊಟ್ಟರು ನಾನು ರೆಡಿ ಸ್ವಾಮಿ. ತೆನಾಲಿ ರಾಮನು ರಾಜ ಕೃಷ್ಣದೇವರಾಯರಿಗೆ ಇದುವರೆಗೆ ನಡೆದಿದ್ದೆಲ್ಲ ವಿವರವಾಗಿ ತಿಳಿಸಿದ. ಅದನ್ನು ಕೇಳಿದ ರಾಜ ತೆನಾಲಿಯ ನೇರನುಡಿ, ಸಮಯ ಪ್ರಜ್ಞೆ ಹಾಗೂ ಬುದ್ಧಿ ಚಾತುರ್ಯವನ್ನು ಕಂಡು ಸಂತೋಷಗೊಂಡು, ವಾ ರಾಮನ್, ವಾ ನೀನು ತುಂಬ ಜಾಣ. ನಿನ್ನಂಥವನು ನಮ್ಮ ಅರಮನೆಯಲ್ಲಿ ಇರಬೇಕು. ಇನ್ನು ಮುಂದೆ ನೀವು ನಮ್ಮ ಅರಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಒಬ್ಬ ಪಂಡಿತನಾಗಿರಬೇಕು. ತೆಗೆದುಕೋ ಉಡುಗೊರೆಯನ್ನು. ಐ ಆಮ್ ಬ್ಲೆಸ್ಡ್ ಮಹಾರಾಜರೇ, ನನಗೆ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗಿದೆ. ಹೀಗೆ ತೆನಾಲಿರಾಮನು ಕೃಷ್ಣದೇವರಾಯರ ಆಸ್ಥಾನದ ಪಂಡಿತನಾಗಿ ಸೇರ್ಪಡೆಯಾಗುತ್ತಾನೆ. ಆದರೆ ರಾಜಪುರೋಹಿತರು ಹಾಗೂ ಕೋಟಯ್ಯ ರಾಮನ್ ಮೇಲೆ ಎಂದಿನಂತೆ ಕೆಂಡ ಕಾರುತ್ತಲೇ ಇದ್ದರು. ಆತನನ್ನು ಹೇಗಾದರೂ ಮಾಡಿ ರಾಜರ ಆಸ್ಥಾನದಿಂದ ಓಡಿಸಬೇಕೆಂದು ಹೊಂಚು ಹಾಕುತ್ತಿದ್ದರು. ದಿನ ಕಳೆದಂತೆ ತೆನಾಲಿರಾಮನ ಚತುರತೆ, ವಾಕ್ಚಾತುರ್ಯ ವಿಜಯನಗರದಲ್ಲದೆ ಇಡೀ ಭಾರತ ದೇಶದಲ್ಲಿ ಕಿವಿಮಾತಾಗಿ ಸುದ್ದಿ ಹರಡಲು ತೊಡಗಿತು. ರಾಜ ಕೃಷ್ಣದೇವರಾಯರ ಅಚ್ಚುಮೆಚ್ಚಿನ ಬಂಟನಾದ ನಮ್ಮ ತೆನಾಲಿರಾಮ. ಹೀಗೆ ಒಂದು ದಿನ ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಎಲ್ಲರೂ ರಾಜ ನರ್ತಕಿಯರಿಂದ ಸುಂದರವಾದ ನೃತ್ಯ ಪ್ರದರ್ಶನವನ್ನು ಆನಂದಿಸುತ್ತಿರುತ್ತಾರೆ. ನಾನಿವತ್ತು ತುಂಬ ಹ್ಯಾಪಿಯಾಗಿದ್ದೀನಿ. ರಾಜ ನರ್ತಕಿಯರಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಲಿ. ಎಲ್ಲರೂ ಸಂತೋಷದಿಂದ ರಾಜರ ಸಭೆಯಲ್ಲಿ ಕಾಲ ಕಳೆಯುತ್ತಿದ್ದಾಗ ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲೆಂದೇ ದೂರದ ಊರಿನಿಂದ ಒಬ್ಬ ಮಹಾನ್ ಪಂಡಿತನು, ಬಹುಭಾಷಾ ವಿದ್ವಾನನು ಆಸ್ಥಾನಕ್ಕೆ ಬರುತ್ತಾನೆ. ಮಹಾಪ್ರಭುಗಳಿಗೆ ವಂದನೆಗಳು. ನಾನು ಮಹಾನ್ ವಿದ್ವಾನ್. ನಾನು 15 ಭಾಷೆಗಳಲ್ಲಿ ಪಂಡಿತನು. 15 ಭಾಷೆಗಳನ್ನು ಈಸಿಯಾಗಿ ಮಾತನಾಡುತ್ತೇನೆ ಹಾಗೂ ಬರೆಯುತ್ತೇನೆ. ಉತ್ತಮ, ಅತಿ ಉತ್ತಮ. ನಮ್ಮಿಂದ ಏನಾಗಬೇಕು ವಿದ್ವಾನರೇ? ಮಹಾರಾಜರೇ, ನಿಮ್ಮ ಪ್ಯಾಲೇಸ್ನಲ್ಲಿ ಅತಿ ಬುದ್ಧಿವಂತನಾದ ವಿದ್ವಾನಿದ್ದಾನೆಂದು ಗೊತ್ತಾಯಿತು. ನಾನು ಅವನ ಬುದ್ಧಿವಂತಿಕೆಯನ್ನು ಟೆಸ್ಟ್ ಮಾಡಲು ಬಂದಿದ್ದೇನೆ.
ಹಾಗೆ ಆಗಲಿ. ಏನದು ಪರೀಕ್ಷೆ ಅಂತ ತಿಳಿಸಿಕೊಡಿ. 15 ಲ್ಯಾಂಗ್ವೇಜಸ್ ಮಾತನಾಡುವೆ. ಅದರಲ್ಲಿ ನಮ್ಮ ಮದರ್ ಟಂಗ್ ಯಾವುದು ಅಂತ ನಿಮ್ಮ ಆಸ್ಥಾನದ ವಿದ್ವಾನರು ಯಾರಾದರೂ ಕಂಡು ಹಿಡಿಯಬಹುದೇ? ಸರಿ, ನಮ್ಮ ಪ್ಯಾಲೇಸಲ್ಲಿ ಅನೇಕ ಪಂಡಿತರಿದ್ದಾರೆ. ಅದರಲ್ಲಿ ಯಾರೋ ಒಬ್ರು ನಿಮ್ಮ ಮದರ್ ಟಂಗ್ ಫೈಂಡ್ ಔಟ್ ಮಾಡ್ತಾರೆ. ರಾಜರ ಒಪ್ಪಿಗೆಯ ನಂತರ ಆ ವಿದ್ವಾನನು 15 ಭಾಷೆಗಳಲ್ಲಿ ಸರಳವಾಗಿ ಮಾತಾಡಲು ತೊಡಗುತ್ತಾನೆ. ಅದರಲ್ಲಿ ಆತನ ಮಾತೃಭಾಷೆ ಏನೆಂದು ರಾಜ ಕೃಷ್ಣದೇವರಾಯ ತನ್ನ ಆಸ್ಥಾನದಲ್ಲಿರುವ ಎಲ್ಲ ಪಂಡಿತರನ್ನು ಒಬ್ಬೊಬ್ಬರಾಗಿ ಕೇಳುತ್ತಾನೆ. ಆದರೆ ಯಾವ ಪಂಡಿತನೂ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವುದಿಲ್ಲ. ಕಡೆಯದಾಗಿ ರಾಜನು ತೆನಾಲಿರಾಮನನ್ನು ಉತ್ತರಿಸಲು ಹೇಳುತ್ತಾರೆ. ತೆನಾಲಿರಾಮ, ನೀನಾದ್ರೂ ವಿದ್ವಾನ್ ಕ್ವಶನ್ಗೆ ಸರಿಯಾದ ಆನ್ಸರ್ ಕೊಡು. ಶೋಲಿ ಮಹಾರಾಜರೇ, ಬಟ್ ಅದಕ್ಕಿಂತ ಮುಂಚೆ ಈ ವಿದ್ವಾನರ ನಮ್ಮ ಪ್ಯಾಲೇಸ್ ಇದೆ ರಿಚ್ನೆಸ್ ಒಂದ್ಸತಿ ತೋರ್ಸ್ಕೊಂಡು ಬರ್ತೀನಿ. ಬನ್ನಿ ವಿದ್ವಾನರೇ. ತೆನಾಲಿರಾಮನು ವಿದ್ವಾನರನ್ನು ವಿಜಯನಗರದ ಅರಮನೆಯ ವೈಭೋಗವನ್ನು ತೋರಿಸಲು ಕರೆದುಕೊಂಡು ಹೋಗುತ್ತಾನೆ. ಸರಿಯಾದ ಸಮಯವನ್ನು ನೋಡಿಕೊಂಡು ರಾಮನ್ ಒಂದು ನುರಿತವಾದ ಸೂಜಿಯನ್ನು ತೆಗೆದುಕೊಂಡು ವಿದ್ವಾನರ ತೋಳಿಗೆ ಚುಚ್ಚುತ್ತಾನೆ. ತಕ್ಷಣವೇ ವಿದ್ವಾನರು ನೋವಿನಿಂದ ಕಿರುಚುತ್ತಾರೆ. ಮಹಾರಾಜರೇ, ಅಲ್ಲಿ ನೋಡಿ ನಿಮ್ಮ ವಿದ್ವಾನ್ ತೆನಾಲಿರಾಮ. ಅವನು ನಂಗೆ ನೀರಲ್ಲಿಂದ ಪೀಕ್ ಮಾಡಿ ಅವಮಾನಿಸಿದ್ದಾನೆ. ವಾಟ್ ಇಸ್ ದಿಸ್ ತೆನಾಲಿರಾಮ? ಮಹಾರಾಜರೇ, ನನ್ನನ್ನು ಕ್ಷಮಿಸ್ಬಿಡಿ. ಈ ವಿದ್ವಾನರ ಮದರ್ ಟಂಗ್ ಇಸ್ ಮಲಯಾಳಂ. ಯಾರಾದ್ರೂ ನೋ ಆದ್ರೆ ಫಸ್ಟ್ ಅವರ ಮದರ್ ಟಂಗ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದಕ್ಕೆ ನಾನು ಇವರ ಮದರ್ ಟಂಗ್ ಯಾವ್ದಂತ ಫೈಂಡ್ ಔಟ್ ಮಾಡಕ್ಕೆ ನೀರಿನಿಂದ ಪ್ರಿಕ್ ಮಾಡ್ತೆ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ವಿದ್ವಾನರೇ. ವಾ ತೆನಾಲಿರಾಮ, ವಾ, ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆಯನ್ನ. ಮಹಾರಾಜರೇ, ರಾಮ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನನ್ನ ಮದರ್ ಟಂಗ್ ಇಸ್ ಮಲಯಾಳಂ. ತೆನಾಲಿರಾಮನಿಗೆ ನನ್ನ ಕಡೆಯಿಂದ ಒಂದು ಉಡುಗೊರೆಯನ್ನ ಕೊಡುತ್ತೇನೆ. ಮಹಾರಾಜರೇ, ನಾನು ಬಂದ ಕೆಲಸ ಆಯಿತು. ನಾನಿನ್ನ ಹೋಗಿ ಬರುವೆ. ಅಪ್ಪಣೆ ಕೊಡಿ. ಹೋಗಿ ಬನ್ನಿ ವಿದ್ವಾನರೇ. ವಿದ್ವಾನರು ಆಸ್ಥಾನದಿಂದ ಹೊರಡುತ್ತಾರೆ. ತೆನಾಲಿರಾಮನ ಬುದ್ಧಿ ಚಾತುರ್ಯವನ್ನು ಮೆಚ್ಚಿದ ರಾಜರು ಆತನಿಗೆ ಸನ್ಮಾನಿಸುತ್ತಾರೆ. ಹೀಗೆ ತೆನಾಲಿರಾಮನ ಚತುರತೆಯನ್ನು ದೃಶ್ಯಾಂತದ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ನಮ್ಮ ಶಾಲೆಯ ಎಲ್ಲ UKG ತರಗತಿಯ ಮಕ್ಕಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದಿಸೋಣ. ಯಾವುದೇ ಪ್ರಶ್ನೆಗೂ ಸಿದ್ಧನಿವ, ಒಗಟನ್ನು ಬಿಡಿಸುವ ಚತುರನಿವ, ಜ್ಞಾನಿಗಳಲ್ಲಿ ಶ್ರೇಷ್ಠ ಇವ, ರಾಜನ ಒಲವಿಗೆ ಪಾತ್ರನಿವ, ಸಂಕಟ ಬಂದರೆ ಸರಿಸುವನಿವನು, ವಿಕಟ ಕವಿ ಇವನಮ್ಮ.